ಈಶ್ವರಪ್ಪಗಳು ನಡೆದಾಡಿರ್ತಕ್ಕಂಥ ನೆಲದಲ್ಲಿ ಇಂಥದೊಂದು ಸತ್ಸಂಪ್ರದಾಯ CEO ಅವರ ನೇತೃತ್ವದಲ್ಲಿ ನಡಿಬೇಕು ಅಂಥೇಳಿ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ನಾನು ಅಪೇಕ್ಷೆ ಪಡುತ್ತೇನೆ. ಅದು ಒಬ್ಬ ಆದರ್ಶ ಶಿಕ್ಷಕನಿಗೆ ಮಾಡುವ ಅನ್ಯಾಯ ಅಂತಂದರೆ ಅಲ್ಲಿ ಓದುವ ಎಲ್ಲ ಮಕ್ಕಳಿಗೂ ಮಾಡುವ ಅನ್ಯಾಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಇದು ಅತ್ಯಂತ ದುರಹಂಕಾರದ ಮಾತು ಅಂತ ತಾವು ದಯವಿಟ್ಟು ಯಾರು ಭಾವಿಸಬಾರದು. ನಾನು ಬಾಲ ವಿಕಾಸ ನಮ್ಮದು DDP ಸಾಹೇಬ್ರೆ, ಬಾಲ ವಿಕಾಸ ಅಂದರೆ 0 to 18 ಇಯರ್ಸು. ನಾವು ಸಣ್ಣವನಾಗಿ ಭಾಳ ದೊಡ್ಡ ಮಾತು ಯಾಕೆ ಹೇಳಕತ್ತೀನಿ ಅಂದರೆ, ಈ ಎಲ್ಲರಿಗಿಂತ ದೊಡ್ಡವರು ನಮ್ಮ ಗುರುಗಳು, ಎಲ್ಲರಿಗಿಂತ ದೊಡ್ಡವರು ಈ ನಾಡಿನ ಮಕ್ಕಳು ಅನ್ನೋ ಕಾರಣದಿಂದ ಅವರ ಪರವಾಗಿ ನಾನು ಈ ಮಾತನ್ನು ನಿಮಗೆ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ತಾವು ಗಂಭೀರವಾಗಿ ತೆಗೆದುಕೊಳ್ತೀರಿ ಅಂತಕ್ಕಂಥ ಸದಾಶಯವನ್ನು, ಸದ್ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಆಯ್ಕೆಯಾಗಿರುವವರಿಗೆ ಅಭಿನಂದನೆಗಳು. ಆಯ್ಕೆಯಾಗದೇ ಇರುವ ತೆರೆಮರೆಯಲ್ಲಿ ಕೆಲಸ ಮಾಡಿ ನಮ್ಮಂಥ ರಾಜಕಾರಣಿಗಳ ಮನೆಯನ್ನು ಸುತ್ತಲಾರದೇನೆ ಮಕ್ಕಳೇ ದೇವರು ಅಂತ ಸೇವೆ ಮಾಡುವ ನನ್ನೆಲ್ಲ ಗುರುಗಳು ಗುರುಮಾತೆಯರಿಗೆ ಪ್ರಶಸ್ತಿ ದೊಡ್ಡದಲ್ಲ, ಈ ವೃತ್ತಿನೇ ಜಗತ್ತಿನಲ್ಲಿ ದೊಡ್ಡ ಪ್ರಶಸ್ತಿ. ಹೀಗಾಗಿ ಶಿಕ್ಷಕ ವೃತ್ತಿಯಲ್ಲಿರುವವರಿಗೆಲ್ಲ ನಾನು ಹನಿಮಣಿದು ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜಗತ್ತಿನಲ್ಲಿ ಶ್ರೇಷ್ಠವಾದ ವೃತ್ತಿ ಶಿಕ್ಷಕ ವೃತ್ತಿ. ಎಲ್ಲರೂ ರಾಜ ಮಹಾರಾಜರು ತಲೆಬಾಗಿ ಹನಿಮಣಿದು ಕಾಲು ಬೀಳೋದೇ ಗುರುಗಳಿಗೆ ಮಾತ್ರ. ಅದಕ್ಕೆ ನನ್ನ ತಾಯಂದರೆ, ಗುರುಗಳೇ, ನೀವೆಲ್ಲ ನಿಮ್ಮ ಇಡೀ ಜೀವನವನ್ನು ನಿಮ್ಮ ಶಾಲೆಯ ಮಕ್ಕಳಿಗಾಗಿ, ನಿಮ್ಮ ಕೈಯಲ್ಲಿ ಓದುವ ಮಕ್ಕಳಿಗಾಗಿ ಆ ಸಮಯವನ್ನು ಕಳೆಯುವವರು. ನಿಮ್ಮ ಮಕ್ಕಳಿಗಿಂತ ನಿಮ್ಮ ಕೈಯೊಳಗೆ ಓದಿದ ಮಗು ಭಾಳ ದೊಡ್ಡ ಸಾಧನೆಯನ್ನು ರಿಷಿ ಆನಂದ್ ಅವ್ರ ಥರ IAS ಮಾಡಿದಾಗ ತನ್ನ ಮಕ್ಕಳಿಗಿಂತ ಇನ್ನೊಬ್ಬರ ಮಕ್ಕಳನ್ನು ನೋಡಿ ಖುಷಿ ಪಡುವ ತಾಯಿ ನಂತರದ ಏಕೈಕ ಜೀವ ಯಾರು ಅಂದರೆ ಅದು ಗುರುಗಳು, ಗುರುಮಾತೆಯರು. ಸರ್ ಹೇಳ್ರಿ. ನಾನು ಶ್ರೀ SB ಔಟಿ, ಪ್ರಭಾರಿ ಮುಖ್ಯ ಗುರುಗಳು, ಬಸವೇಶ್ವರ ಪ್ರೌಢಶಾಲೆ, ರಾಜಾಜಿನಗರ, ವಿಜಯಪುರ. ಇಂದು ಅತ್ಯಂತ ಸಂತಸ ದಿನ. ಏನಪ್ಪ ಅಂತಂದ್ರೆ, ನಾನು ವಿಜಯಪುರ ಜಿಲ್ಲೆಯ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ನನ್ನ ಕಳೆದ 19 ವರ್ಷಗಳ ನಿರಂತರ ಸೇವೆಯನ್ನು ಇಲಾಖೆ ಗುರುತಿಸಿ, ನಾನು ಇಲಾಖೆಯ ವಿವಿಧ ಜಿಲ್ಲಾ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದನ್ನು ಗಮನಿಸಿ, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಕರ್ನಾಟಕ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು, ಮಾನ್ಯ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಗರ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನ್ನ ಈ ಒಂದು ಸುಮಾರು 19 ವರ್ಷಗಳ ನಿರಂತರ ಸೇವೆಯನ್ನು ಗುರುತಿಸಿ, ನಾನು ವಿವಿಧ ಇಲಾಖೆಗಳಲ್ಲಿ ಮತ್ತು ವಿವಿಧ ಕಾರ್ಯಾಗಾರಗಳಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ನನಗೆ 2025ನೇ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಕ್ಕಾಗಿ ನಾನು ಇಲಾಖೆಗೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ನಮ್ಮ ಎಲ್ಲ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಹೆಚ್ಚಿದ್ದು, ಇನ್ನೂ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಶಿಕ್ಷಕನಾಗಿ ಸೇವೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಎಂದು ಹೇಳುತ್ತಾ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.